ಡೆವಲಪರ್ ಕ್ಷೇತ್ರದಲ್ಲಿ ವಿಶ್ವಾಸಾರ್ಹತೆಗೆ ಹೆಸರಾಗಿರುವ ಗದಗಿನ ಪ್ರತಿಷ್ಠಿತ ದತ್ತ ಡೆವಲಪರ್ ಸಂಸ್ಥೆ ಮುಳುಗುಂದ ಪಟ್ಟಣದಲ್ಲಿ ನೂತನವಾಗಿ 9 ಎಕರೆ ಪ್ರದೇಶದಲ್ಲಿ ಬಸವನಗರ ನೂತನ ಬಡಾವಣೆ ಉದ್ಘಾಟನಾ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ವಿಧಾನ ಪರಿಷತ್ ಸದಸ್ಯರಾದ ಎಸ್.ವಿ. ಸಂಕನೂರ್ ಅವರು ಮಾತನಾಡಿ, ಜನರ ವಿಶ್ವಾಸಕ್ಕೆ ತಕ್ಕಂತೆ ದತ್ತ ಗ್ರೂಪ್ ಆಫ್ ಕಂಪನಿ ಯುವಕರ ತಂಡ ಕ್ರಿಯಾಶೀಲವಾಗಿ ಹಾಗೂ ದಕ್ಷತೆಯಿಂದ ಕೆಲಸ ಮಾಡುವ ಮೂಲಕ ಜನರ ನಂಬಿಕೆ ಗಳಿಸಿದೆ. ದತ್ತ ಸಂಸ್ಥೆ ಮಾಡಿದ ಎಲ್ಲ ಪ್ರಾಜೆಕ್ಟ್ಗಳು ಯಶಸ್ವಿಯಾಗಿವೆ ಎಂದರು. ಸಂಸ್ಥೆಯ ಚೇರ್ಮನ್ ಕಿರಣ್ ಭೂಮಾ ಮಾತನಾಡಿ, ಬಸವನಗರವನ್ನ ಮುಳುಗುಂದದಲ್ಲಿಯೇ ಹೆಚ್ಚು ಅಭಿವೃದ್ಧಿ ಹೊಂದಿದ ನಗರವನ್ನಾಗಿ ನಿರ್ಮಿಸಿ ಜನರಿಗೆ ಅನುಕೂಲ ಮಾಡಿಕೊಡುತ್ತೇವೆ ಮತ್ತು ಇಲ್ಲಿನ ಬಯಲು ಬಸವೇಶ್ವರ ದೇವಸ್ಥಾನವನ್ನ ಅಭಿವೃದ್ಧಿಪಡಿಸುವ ಭರವಸೆ ನೀಡಿದರು. 30 ವರ್ಷದ ಕಂಪನಿ ಅಲ್ಲ, ಈಗ ಒಂದು 7 ವರ್ಷದ ಕಂಪನಿ. ಈ ಒಂದು 7 ವರ್ಷದೊಳಗೆ ನಿಮ್ಮೆಲ್ಲರ ಸಹಕಾರ, ದೇವರ ಆಶೀರ್ವಾದದಿಂದ 40ಕ್ಕೂ ಹೆಚ್ಚು ಪ್ರಾಜೆಕ್ಟ್ಗಳನ್ನು ನಾವು ಮಾಡೀವಿ. ಅದ್ರಾಗ ಆಲ್ರೆಡಿ 25 ಪ್ರಾಜೆಕ್ಟ್ ಆಲ್ರೆಡಿ ಕಂಪ್ಲೀಟ್ ಮಾಡೀವಿ. ನೀವು ಎಲ್ಲ ಕಡೆನೂ ನೋಡ್ಬೋದು. ನಾವು ಬರೀ ಹೇಳೋರಲ್ಲ, ನಾವು ಮಾಡೋರು. ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದ ಮುಳುಗುಂದ ಗವಿಮಠದ ಅಧ್ಯಕ್ಷರಾದ ಧಾರವಾಡ ಮುರುಘಾ ಮಠದ ಮಲ್ಲಿಕಾರ್ಜುನ ಶ್ರೀಗಳು ಮಾತನಾಡಿ, ಮುಳುಗುಂದದಲ್ಲಿ ಎಲ್ಲ ಸೌಕರ್ಯಗಳನ್ನು ಒಳಗೊಂಡು ಸುಸಜ್ಜಿತವಾಗಿ ಜನರಿಗೆ ನಿವೇಶನ ನೀಡುವ ಮೂಲಕ ವಿಶ್ವಾಸ ಗಳಿಸಿರುವ ದತ್ತ ಸಮೂಹ ಸಂಸ್ಥೆ ಎಲ್ಲ ನಗರಗಳಲ್ಲಿಯೂ ಉತ್ತಮ ಹೆಸರು ಮಾಡಿದೆ ಎಂದರು. ನೂತನ ಮನೆಗಳನ್ನು ಕಟ್ಟೋದಕ್ಕೆ, ಲಾಟ್ಗಳನ್ನು ತಯಾರ ಮಾಡೋದಕ್ಕೆ ಜಾಗ ಹಿಡಿದು ಇವತ್ತು ಸಂಕನೂರ್ ಅವರು ಹೇಳಿದಂಗೆ ಎಲ್ಲ ಸೌಕರ್ಯಗಳನ್ನು ಒಳಗೊಂಡು ಅದ್ಭುತವಾಗಿರುವಂಥ ಬಸವನಗರವನ್ನು ನಿರ್ಮಾಣ ಮಾಡಬೇಕು ಅಂತ ತಿಳ್ಕೊಂಡು ಈಗಾಗಲೇ ಸನ್ನದ್ಧರಾಗಿದ್ದಾರೆ. ಇವತ್ತು ಮುಳುಗುಂದದ್ದು ಒಂದೇ ಅಲ್ಲ, ಇಂಥವು 10-20 ಕಡೆಗೆ ಅವರು ಮಾಡಿ ಹೆಸರುವಾಸಿಯಾಗಿದ್ದಾರೆ ಅಂತ ತಿಳ್ಕೊಂಡು ಸಂಕನೂರ್ ಅವರು ಹೇಳಿದರು. ಭಾಳ ಕಡೆ ಭಾಳ ವ್ಯತ್ಯಾಸಗಳಿರ್ತಾವೆ. ಅಂಥ ವ್ಯತ್ಯಾಸ ಇವರು ಮಾಡಿದ ಬಡಾವಣೆಗಳಲ್ಲಿ, ನಗರಗಳಲ್ಲಿ ಯಾವೂ ಕಂಡು ಬಂದಿಲ್ಲ ನನಗೆ ತಿಳಿದ ಮಟ್ಟಿಗೆ ಅಂತ ಸ್ವತಃ ಅನುಭವಿಸಿ ನೋಡಿ ಸಂಕನೂರ್ ಅವರು ಹೇಳಿದ್ದಾರೆ. ಅದಕ್ಕೆ ಇದೊಂದು ಅತ್ಯದ್ಭುತವಾಗಿರುವಂಥ ಪ್ರಸಂಗ. ಮುಳುಗುಂದವರಿಗೆ ಹೇಳ್ತಾರೆ, ಗಾಳಿ ಬಿಟ್ಟಾಗ ತೂರಿಕೊಳ್ಳಿರೋ, ಗಾಳಿ ನಿಮ್ಮ ಅಧೀನವಲ್ಲ. ಗಾಳಿ ಯಾವಾಗ ಬಿಡ್ತೈತಿ ಯಾವಾಗನ ರಾಶಿ ಮಾಡಬೇಕಂತ, ಪುಟ್ಟಿ ಎತ್ತಬೇಕಂತ, ತೂರ್ಬೇಕಂತ, ಹಸನ ಹಾಕವಂತ ಕಾಳು. ಹಂಗೆ ಈಗ ಬಸವನಗರದ ಗಾಳಿ ಮುಳುಗುಂದೊಳಗೆ ಅದ್ಭುತವಾಗಿ ಬೀಸಿದೆ. ಇದು ಭಾಳ ದಿವಸ ಬೀಸುವುದಿಲ್ಲ. ಅದಕ್ಕೆ ಪ್ರತಿಯೊಬ್ಬರು ಮುಂಚಿತವಾಗಿಯೇ ಬುಕ್ ಮಾಡಿ ಒಂದೊಂದು ಪ್ಲಾಟನ್ನು ನೀವೆಲ್ಲ ನಿಮ್ಮದಾಗಿರಿಸಿಕೊಂಡು ಬಿಟ್ಟರೆ ನಿಮ್ಮ ಭವಿಷ್ಯ ಬಂಗಾರ ಆಗ್ತೈತಿ ಹಾಗೆ ಅಂತ ತಿಳ್ಕೊಂಡು ಹೇಳ್ತಾ, ಈ ದತ್ತಾ ಗ್ರೂಪ್ನವರು ಇಂಥ 10 ನಗರಗಳು ನಿರ್ಮಿಸಲಿ, ಅದ್ಭುತವಾಗಿ ಬೆಳಕಿಗೆ ಬರಲಿ ಅಂತ ಹೇಳಿ, ಅಂಥ ಗ್ರೂಪಿನ ವತಿಯಿಂದ ನಮ್ಮ ಕಿರಣ್ ಪ್ರಕಾಶ್ ಭೂಮಾ ಅವರು ನಮ್ಮನ್ನು ಕೂಡ ಷಣ್ಮುಖಪ್ಪನವರು ಬಡ್ನಿ ಅವರ ಮುಖೇನ ಒಪ್ಪಿಸಿ ಇವತ್ತು ಈ ಸಮಾರಂಭಕ್ಕೆ ಸಾನ್ನಿಧ್ಯ ವಹಿಸಿ ಕೇಳಿಕೊಂಡಿದ್ದಕ್ಕೆ ಒಪ್ಪಿ ಬಂದು ನೋಡಿ ಕೇಳಿ ಸಂತೋಷ ಆಯಿತು ಅಂತ ಹೇಳ್ತಾ, ದತ್ತಾ ಗ್ರೂಪಿನ ಎಲ್ಲರಿಗೂ ಕೃತಜ್ಞತಾ ಧನ್ಯವಾದಗಳನ್ನ ಹೇಳಿ ಎಲ್ಲರಿಗೂ ಶುಭ. ಕಾರ್ಯಕ್ರಮದಲ್ಲಿ ಹಿರಿಯರಾದ ಮಹದೇವಪ್ಪ ಬಟ್ಟೂರ್, ಷಣ್ಮುಖಪ್ಪ ಬಡ್ನಿ, ಬಸವರಾಜ ಹಾರೋಗೇರಿ, ಮನ್ಸೂರ್ ಹಣಗಿ, ಮಂಜುನಾಥ ಮಟ್ಟಿ, ಗುರುಶಾಂತ್ ಮಟ್ಟಿ, ಬಸವರಾಜ್ ಬಾತಾಕಾನಿ, ದತ್ತಾ ಸಂಸ್ಥೆಯ ಪಾಲುದಾರರಾದ ಎಚ್.ಎಸ್. ಶಿವನಗೌಡ, ಸದಾಶಿವ ಚೆನ್ನಪ್ಪನವರ್, ನಾರಾಯಣ ಕುಡುತರಕರ್, ರಾಘವೇಂದ್ರ ಬಾರೋ, ಜಹೀರ್ ದಾಡಪತ್ರಿ ಸೇರಿದಂತೆ ಮತ್ತಿತರರು ಇದ್ದರು. ಅಪ್ಪುರಾಜ್ ಇವೆಂಟ್ಸ್ ಇವರಿಂದ ಅದ್ಧೂರಿಯಾಗಿ ಸಂಗೀತ ಸಂಸ್ಕೃತಿ ಕಾರ್ಯಕ್ರಮಗಳು ಜರುಗಿದವು.